ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೊಟ್ಟಿ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದೀವಿ. ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ, ಕಾಂಬಿನೇಷನ್ ಆಗಿ ಚಿಕನ್ ಚಾಪ್ಸ್ ಮಾಡಿದ್ವಿ. ರೊಟ್ಟಿನ ನಾವು ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ಈಗ ಚಿಕನ್ ಚಾಪ್ಸ್ ಮಾಡಿರೋ ಹೇಗೆ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಚಿಕನ್ ಚಾಪ್ಸ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ 4, ದೊಡ್ಡ ಸೈಜ್ ಆದರೆ 4 ತೊಗೊಳ್ಳಿ, ಚಿಕ್ಕ ಸೈಜ್ ಆದರೆ 5ರಿಂದ 6 ತೊಗೊಳ್ಳಿ. ಟೊಮೊಟೊ 2ರಿಂದ 3 ತೊಗೊಳ್ಳಿ. ಕಾಯಿ ತುರಿ 1 ಕಪ್ಪಷ್ಟು, ಅರ್ಧ ಹೋಳು ಹಾಕ್ಕೊಳ್ಳಿ, 1 ಕಪ್ ಕರೆಕ್ಟಾಗಿ ಆಗುತ್ತೆ. ಬೆಳ್ಳುಳ್ಳಿ 4 ಉಂಡೆ, ಒಂದು ಸ್ವಲ್ಪ ಶುಂಠಿ, ಗಸಗಸೆ 1-2 ಸ್ಪೂನು, ಗೋಡಂಬಿ 5ರಿಂದ 6 ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಮತ್ತು ಪುದೀನ 1 ಹಿಡಿ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ 15 ಹಾಕ್ಕೊಂಡಿದ್ದೀವಿ, ಖಾರ ಚೆನ್ನಾಗಿರುತ್ತೆ. ಅಚ್ಕಾರ ಪುಡಿ 1 ಸ್ಪೂನ್ ಹಾಕೋದ್ರಿಂದ, 1 ಸ್ಪೂನು 1.5 ಸ್ಪೂನ್ ಹಾಕೋದ್ರಿಂದ ಖಾರ ಕರೆಕ್ಟಾಗಿ ಆಗುತ್ತೆ. ನಾವು ಇಲ್ಲಿ 2 kg ಚಿಕನ್ನ ಈ ರೀತಿ 1 ವಿಜಿಲ್ ಹಾಕಿ ಎತ್ತಿಟ್ಟಿದ್ದೀವಿ. ಅರ್ಧ ಗಂಟೆಯಲ್ಲಿ ಚಿಕನ್ ಚಾಪ್ಸ್ ರೆಡಿ ಆಗಬೇಕು ಅಂದರೆ ಈ ರೀತಿ 1 ವಿಶಿಲ್ ಹಾಕಿ ಎತ್ತಿಟ್ಕೊಳ್ಳಿ. ಮತ್ತು ಉರ್ಗಡ್ಲೆ 1 ಕೈ ಹಿಡಿಯಷ್ಟು ಹಾಕ್ಕೊಳ್ಳಿ. ಒಂದು ಬಾಣಲಿನ ಇಟ್ಕೊಳ್ಳಿ, ಸ್ವಲ್ಪ ಫ್ರೈ ಮಾಡೋಕ್ಕೆ. 3ರಿಂದ 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಮಸಾಲೆನ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಎಣ್ಣೆ ಕಾದಿದೆ, ಈಗ ಶುಂಠಿ ಹಾಕ್ಕೊಳ್ಳಿ. ಫ್ರೈ ಮಾಡಿ, ಸ್ವಲ್ಪ 1-2 ಸೆಕೆಂಡ್ ಫ್ರೈ ಮಾಡಿ. ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ಫ್ರೈ ಮಾಡಿ. 4 ಉಂಡೆ ತೊಗೊಂಡಿದ್ದು ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಫ್ರೈ ಮಾಡಿ. ಬೆಳ್ಳುಳ್ಳಿ ಯಾವತ್ತೂ ಶುಂಠಿಗಿಂತ 1 ಪಟ್ಟು ಜಾಸ್ತಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಶುಂಠಿ ಜಾಸ್ತಿ ಹಾಕಬಾರ್ದು, ತುಂಬ ಖಾರ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈಗ ಹಸಿಮೆಣ್ಸಿನ್ಕಾಯಿ 12 ಹಾಕ್ಕೊಂಡಿದ್ದೀವಿ ಖಾರಕ್ಕೆ. ಅಚ್ಕಾರ ಪುಡಿನೂ ಹಾಕ್ತೀವಿ, ಹಂಗಾಗಿ 12 ಸಾಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಪುದೀನಾನ ಫ್ರೈ ಮಾಡ್ಕೋಬೇಕು. ಪುದೀನಾನ ಸ್ವಲ್ಪ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಾಡಬೇಕಿದು. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಆಫ್ ಮಾಡಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಜಾರ್ಗೆ ಹಾಕ್ಕೊಳ್ಳಿ, ಬಿಸಿ ಸ್ವಲ್ಪ ಆರಿದ್ಮೇಲೆ. ಈಗ ಇದಕ್ಕೆ 3 ಟೊಮೊಟೊ ಕಟ್ ಮಾಡಿರೋದನ್ನ ಆ್ಯಡ್ ಮಾಡ್ತಿದ್ದೀವಿ ಗ್ರೈಂಡ್ ಮಾಡೋಕ್ಕೆ. ನೀರನ್ನ ಆ್ಯಡ್ ಮಾಡಿ ಮಸಾಲೆನ ರುಬ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ಈ ಜಾರ್ಗೆನೆ ಕಾಯಿ ತುರಿನ ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಉರ್ಗಡ್ಲೆನ ಹಾಕ್ಕೊಳ್ಳಿ. ಇವಾಗ ಗೋಡಂಬಿ ಗಸಗಸೆನ ಹಾಕ್ಕೊಳ್ಳಿ. ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಗ್ರೇವಿ ಮಾಡೋಕ್ಕೆ 100 ml ಆಯಿಲ್ ಹಾಕ್ಕೋಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಈರುಳ್ಳಿನ ಹಾಕ್ಕೊಳ್ಳಿ, ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಬ್ರೌನ್ ಕಲರ್ ಬೇಗ ಬರುತ್ತೆ. 1 1/4 ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಇವಾಗ ನಾವು ಆಗಲೇ ರುಬ್ಬಿಟ್ಟಿದ್ದಂತಹ ಕೊತ್ತಂಬರಿ ಅದೆಲ್ಲ ಹಾಕಿ ರುಬ್ಬಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಧನಿಯಾ ಪುಡಿನ 1.5 ಸ್ಪೂನ್ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿನ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಖಾರ ಇರುತ್ತೆ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಟಿಕೆ ಅರಿಶಿನ ಹಾಕಿ ಕಸಿಟ್ಟಿರೋ ಚಿಕನ್ನ ಹಾಕೊಳ್ತಾ ಇದ್ದೀವಿ. ಇದ್ರದ್ದು ಬೇಯಿಸಿರೋ ನೀರನ್ನೇ ನಾವು ಆ್ಯಡ್ ಮಾಡ್ತೀವಿ. ಎಷ್ಟು ಬೇಕು ಗ್ರೇವಿ ನಿಮಗೆ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ತಿರುಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ, ಘಮ ಘಮ ಅಂತ ಇದೆ.
ಇವಾಗ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕು. ನಾವು ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಪುಡಿ ಉಪ್ಪು ಹಾಕ್ತಾಯಿದ್ದೀವಿ ಸ್ವಲ್ಪ, ಮತ್ತು ಕಾಯಿನ ಮಸಾಲೆ ಹಾಕಿದ್ಮೇಲೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ನೋಡಿ ಚಿಕನ್ನು ಈಗ ಸ್ವಲ್ಪ ಬೆಂದಿದೆ, 3/4% ಬೆಂದಿದೆ. ಈಗ ನಾವು ಕಾಯಿನ ರುಬ್ಬಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಗಸಗಸೆ ಎಲ್ಲ ಹಾಕಿರ್ತೀವಲ್ಲ, ಗೋಡಂಬಿ, ತುಂಬ ಹೋಟೆಲ್ ಸ್ಟೈಲ್ ಥರ ಡಾಬಾದಲ್ಲೆಲ್ಲ ಇರುತ್ತಲ್ಲ ಆ ರೀತಿ ಟೇಸ್ಟ್ ಇರುತ್ತೆ. ಆ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದೇ ಹಾಕ್ಕೊಳ್ಳಿ ಈ ಥರ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಈ ಮಸಾಲೆ ಚೆನ್ನಾಗಿ ಕುದಿಬೇಕು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಅದು ಚೆನ್ನಾಗಿ ಬೆಂದಾದಮೇಲೆ ಇದು ಸೂಪರಾಗಿರುತ್ತೆ. ಉಪ್ಪು ಇದೆಯಾ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು. ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಎಲ್ಲ, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತಿರುಗಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಕುದಿಯೋಕ್ಕೆ ಬಿಡಿ. ಆಗಾಗ ನೋಡ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ರೀತಿ 15 ನಿಮಿಷ ಬೇಯಿಸ್ಕೋಬೇಕು. ಆಗಾಗ ಮಧ್ಯದಲ್ಲಿ ತಿರುಗ್ತಾ ಇರಿ, ಇಲ್ಲ ಕೆಳಗೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಬೇಯಿಸಾದ್ಮೇಲೆ ಈ ರೀತಿ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಆಗಿ ರೊಟ್ಟಿ, ಚಪಾತಿ, ಕುಲ್ಚಾ ಎಲ್ಲ ತಿನ್ಬೋದು. ನಿಮ್ಮ ಮನೇಲೂ ಟ್ರೈ ಮಾಡಿ, ಚೆನ್ನಾಗಿದ್ದರೆ ನಮಗೆ ಕಮೆಂಟ್ ಮಾಡಿ.